ಓದಿದ್ರೂ ಉದ್ಯೋಗ ಸಿಕ್ತಿಲ್ವಾ? ಉದ್ಯಮ ಮಾಡೋ ಆಲೋಚನೆ ಇದೆಯಾ? ನಾವು ಇವತ್ತೊಬ್ಬರನ್ನ ಪರಿಚಯಿಸ್ತಿದ್ದೇವೆ. ಇವರು ಸರ್ಕಾರಿ ಉದ್ಯಮದಲ್ಲಿದ್ರು ಕೃಷಿ ಮಾಡೋದನ್ನ ತಿಳ್ಕೊಂಡಿದ್ದಾರೆ. ಹೇಗ್ ಗೊತ್ತಾ? ಮೊಬೈಲ್ ಇಟ್ಕೊಂಡು ತುಂಬಾ ಯೂಟ್ಯೂಬ್ ವಿಡಿಯೋಗಳು ನೋಡ್ಕೊಂಡು ವೇಸ್ಟ್ ಆಗಿ ಟೈಮ್ ವೇಸ್ಟ್ ಮಾಡ್ಬಿಡ್ತೀವಿ. ಎಕ್ಸಾಂಪಲ್ ನಾನೇನೆ ಏನೋ ನೋಡ್ತಾ ಇರ್ತೀನಿ, ಇನ್ನೊಂದು ವಿಡಿಯೋ ಹೋಗಿರುತ್ತೆ, ಇನ್ನೊಂದು ವಿಡಿಯೋ ಹೋಗಿರುತ್ತೆ, 1 hour ಟೈಮ್ ಸ್ಪೆಂಡ್ ಹೋಗಿರ್ತದೆ, ಗೊತ್ತೇ ಆಗಿರಲ್ಲ ನಮ್ಗೆ. ಕರೆಕ್ಟ್. ಅದ್ರ ಬದಲು ಈ ತರ ನಮ್ದು ಅನುಭವಕ್ಕೆ ಬರೋಂಥದ್ದು, ಯೂಸ್ ಆಗೋಂಥದ್ದು ಇಂಥದ್ದು ನೋಡಿದ್ರೆ ತುಂಬಾ ಕಲಿಬಹುದು ಅದ್ರಲ್ಲಿ. ಅಷ್ಟು ವಿಡಿಯೋಸ್ಗಳಿದೆ. ಆಮೇಲೆ ನನ್ಗೆ ನೋಡಕ್ಕೆ ಆಗ್ತಿಲ್ಲ, ಟೈಮೇ ಸಿಗ್ತಾ ಇಲ್ಲ, ಅಷ್ಟು ವಿಡಿಯೋಗಳೈತೆ. ನೋಡಕ್ಕೆ ಆಗ್ತಿಲ್ಲ, ಅಷ್ಟು ವಿಡಿಯೋಗಳಿದೆ ಮಾಡೋರ್ಗೆ. ಆಮೇಲೆ ಅನ್ಎಂಪ್ಲಾಯ್ಮೆಂಟ್ ಅಂತಾರಲ್ಲ, ತುಂಬಾ ಜನ ಕೆಲ್ಸ ಇಲ್ಲ ಅಂತ, ಅವ್ರಿಗಂತೂ ತುಂಬಾ ಹೇಳಿ ಮಾಡಿಸ್ದಂಗಿದೆ. ಜಮೀನ್ ಇರ್ತದೆ, ಬೇಕಾದಂಗ ಇರ್ತದೆ, ಕೆಲ್ಸ ಅಂತ ನೋಡ್ತಾನೆ ಇರ್ತಾರೆ ಹೊರತು ಈ ತರದ್ ನೋಡಿ ಒಳ್ಳೆ ಜಾಬ್ಗೆ ಹೋಗೋದ್ ಬದ್ಲು ನಾವು ಓನ್ ಬಿಸ್ನೆಸ್ ಮಾಡ್ಕೊಂಡು ದುಡ್ಡು ಮಾಡೋಣ ಅಂತ ಯಾರು ಮುಂದೆ ಬರಲ್ಲ. ತುಂಬಾ ಚೆನ್ನಾಗಿದೆ ಸರ್. ಈ ತರ ಪ್ಲಾನ್ ಮಾಡಿ ಇದನ್ನು ಮಾಡ್ಬೋದು, ಈ ತರ ಅಂತ ಮಾಡಿದಾರಲ್ಲ, ಗ್ರೇಟ್. ಇದು ಚೆನ್ನಾಗಿ ಯೂಸ್ ಆಗ್ತಿದೆ ಸರ್, ಎಲ್ರಿಗೂ ಯೂಸ್ ಆಗುತ್ತೆ. ಇದು ಖುಷಿ ಆಗುತ್ತೆ. ಇದು ನೋಡ್ತಾ ಬೋರ್ ಅಂತೂ ಆಗಲ್ಲ. ಹೋಗ್ತಾ ಏನಾದ್ರೂ ಒಂದು ಚೆನ್ನಾಗಿದೆ, ಏನಾದ್ರೂ ಒಂದು ಮಾಡ್ಬೋದು ಅನ್ನೋದು ಅನ್ಸುತ್ತೆ ಸರ್. ಚೆನ್ನಾಗಿದೆ ಸರ್ ಇದು. ನನ್ಗೆ ನನ್ನ ಫ್ರೆಂಡ್ಸ್ಗಳು ಅದನ್ ಮಾಡೋ ಇದನ್ ಮಾಡೋ ಅಂತ ಹೇಳ್ತಿರ್ತಾರೆ. ಹೌದು, ಅದೇ ತರ ಇದು ನನ್ಗೊಂಥರ ಫ್ರೆಂಡ್ ಆಗ್ಬಿಟ್ಟಿದೆ ನನ್ಗೆ. ಓಕೆ ಹಿಂಗ್ ಮಾಡು, ಈ ತರ ಇದೆ, ಆ ತರ ಆಗುತ್ತೆ, ನೀನ್ ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ, A to Z ಹೇಳ್ಕೊಡುತ್ತೆ ನಮ್ಗಿದು. ನಿಮಗೂ ಕೂಡ ಗಿರೀಶ್ ರವರಂತೆ ಕೃಷಿ ಉದ್ಯಮ ಮಾಡಬೇಕಾ? ಫ್ರೀಡಮ್ ಆ್ಯಪ್ನಲ್ಲಿ 1200 ಲೈಫ್ ಚೇಂಜ್ ಮಾಡೋ ಅವಕಾಶಗಳಿವೆ ನೋಡಿ.